ದಿನ 1,000 ಗಳಿಸಿ ನಂತರ ಪ್ರತಿದಿನ 5,000 ರೂಪಾಯಿಗಳವರೆಗೂ ಸಂಪಾದನೆ ಮಾಡಬಹುದಾದಂತಹ ಹೆಚ್ಚು ಬೇಡಿಕೆ ಇರುವಂತಹ ನೀವು ಕೂಡ ನಿಮ್ಮ ಜಾಗದಿಂದಲೇ ಮಾಡಬಹುದಾದಂತಹ ದಿನ 3 ಗಂಟೆ ಕೆಲಸ, ದೊಡ್ಡ ಮಟ್ಟದ ರಿಸ್ಕ್ ಇಲ್ಲ. ಈ ಬಿಸ್ನೆಸ್ ಶುರು ಮಾಡಕ್ಕೆ ಕೇವಲ 10,000 ರೂಪಾಯಿ ಬಂಡವಾಳ ಇದ್ರೆ ಸಾಕು. ಇನ್ನ ಕೆಲಸದ ಜೊತೆನೆ ಪಾರ್ಟ್ ಟೈಮ್ ಆಗಿ ಕೂಡ ಮಾಡಿಕೊಂಡು ಹಣ ಗಳಿಸಬಹುದು. ನೀವು ಕೂಡ ಈ ಬಿಸ್ನೆಸ್ ನ ನೋಡಿರ್ತೀರಾ. ಈ ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಲಾಭ ಇದೆಯಾ ಅಂತ ನಿಮ್ಗೆ ಗೊತ್ತಿರಲ್ಲ. ಇನ್ನ ಒಂದು ವಿಸಿಟ್ ಮಾಡಿದ್ರೆ ಸಾಕು, ಓಡಾಡ್ಕೊಂಡೇನೆ 1,000 ರೂಪಾಯಿನ ಆರಾಮಾಗಿ ಗಳಿಸಬಹುದು, ಅದು ಕೂಡ ನಿಮ್ಮ ಫ್ರೀ ಟೈಮ್ ಅಲ್ಲಿ. ಹಾಗಾದ್ರೆ ಇದು ಯಾವ ಬಿಸ್ನೆಸ್ ಅಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ಬಿಸ್ನೆಸ್ ನ ಶುರು ಮಾಡಬಹುದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ PVC ಡೋರ್ಸ್ ಇಂದ ಯಾವುದೇ ಅನುಭವ ಇಲ್ದಿದ್ರು ಕೂಡ ಪ್ರತಿದಿನ 1,000 ರೂಪಾಯಿ ಲಾಭನ ಯಾವ ರೀತಿ ಗಳಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಂತೂ ಪ್ರತಿ ಹೊಸ ಮನೆಗಳು ಕಟ್ಸುವವರಿಗೆ PVC ಡೋರ್ಗಳ ಅವಶ್ಯಕತೆ ಇದೇ ಇರುತ್ತೆ. ಮಿನಿಮಮ್ ಒಂದು ಡೋರಿಂದ ಹಿಡಿದು 5, 10 ಈ ರೀತಿ ತುಂಬಾ ಡೋರ್ಗಳನ್ನ ಹಾಕಿಸ್ತಾ ಇರ್ತಾರೆ. ಹಂಗಾಗಿ ಈ ಬಿಸ್ನೆಸ್ಗೆ ಬೇಡಿಕೆ ಅಂತೂ ಯಾವಾಗ್ಲೂ ಕಡಿಮೆ ಆಗಲ್ಲ. ಈ PVC ಡೋರ್ಗಳು ಬಾಳಿಕೆನೂ ಚೆನ್ನಾಗಿ ಬರುತ್ತೆ, ವಾಟರ್ ಪ್ರೂಫ್ ಆಗಿರುತ್ತೆ, ಲೈಟ್ ವೆಯ್ಟ್ ಇರುತ್ತೆ, ಮತ್ತೆ ಇನ್ಸ್ಟಾಲೇಷನ್ ಮಾಡೋದು ಕೂಡ ತುಂಬಾನೇ ಈಸಿ, ರೈಟು ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಈ PVC ಡೋರ್ಗಳನ್ನ ಹೊಸ ಮನೆಗಳಿಗೂ ಕೂಡ ಹಾಕಿಸ್ತಾರೆ. ಕೆಲವೊಬ್ರು ಹಳೆ ಮನೆಗಳು, ಬಾತ್ರೂಮ್ಗಳು, ವಾಶ್ರೂಮ್ಗಳಿಗೆ, ರೆಸ್ಟ್ ರೂಮ್ಗಳಿಗೆ ಪ್ರತಿಯೊಬ್ರು ಕೂಡ ಈ PVC ಡೋರ್ಗಳನ್ನೇ ಯೂಸ್ ಮಾಡೋದು. ಈ ಕೆಲಸನ ಸಣ್ಣ ಪ್ರಮಾಣದಲ್ಲಿ ಕಲ್ತ್ಕೊಂಡು ನೀವು ಕೂಡ ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡುವಂತಹ ಒಂದು ದೊಡ್ಡ ಬಿಸ್ನೆಸ್ನ ಕಟ್ಟಬಹುದು. ನಮ್ಮ ಏರಿಯಾದಲ್ಲೇನೆ ನಾನು ನೋಡ್ದಂಗೆ ಸ್ಕೂಟರಲ್ಲಿ ಈ ಬಿಸ್ನೆಸ್ನ ಶುರು ಮಾಡಿ ಇವಾಗ ಒಂದು ದೊಡ್ಡ ಮಳಿಗೆನ ಇಟ್ಕೊಂಡು ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಕಣ್ಮುಂದೆನೆ ನೋಡಿದ್ದೀನಿ. ನೋಡೋದಿಕ್ಕೆ ಇದು ಕಷ್ಟ ಅನ್ಸುತ್ತೆ. ನಾನು ಹೇಳ್ಕೊಡುವಂತಹ ಮೆಥಡ್ ಅಲ್ಲಿ ನೀವು ಮಾಡಿದ್ದೆ ಆದ್ರೆ ತುಂಬಾನೇ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಡೈಲಿ 2 to 3 hours ಕೆಲಸ ಮಾಡ್ಕೊಳ್ಳಿ ಸಾಕು. ಆರಾಮಾಗಿ ನಿಮ್ ಕೆಲ್ಸದ ಜೊತೆನೆ ಇದನ್ನ ಶುರು ಮಾಡ್ಕೊಬಹುದು. ಬಟ್ ಮುಖ್ಯವಾಗಿ ಆಸಕ್ತಿ ಇರ್ಬೇಕಷ್ಟೇ. ನೆಕ್ಸ್ಟ್ ನಿಮ್ಗೆ ಡೋರ್ ಬೇಕಾಗುತ್ತೆ, PVC ಡೋರು. ಅದು ನಿಮ್ಗೆ ಹೋಲ್ಸೇಲ್ ಅಲ್ಲಿ 1,300 ರೂಪಾಯಿಂದನೂ ಕೂಡ ಶುರುವಾಗುತ್ತೆ. 1,300, 1,400, 1,500. ನೀವು ಇಂಡಿಯಾ ಮಾರ್ಟ್ ಹೋದ್ರೆ ನಿಮ್ಮ ಸುತ್ತಮುತ್ತಲೇ ಇರುವಂತಹ ಹಲವಾರು ಡೀಲರ್ಗಳದು ಈ PVC ಡೋರ್ಗಳು ಹೋಲ್ಸೇಲ್ ಆಗಿ ಕೊಡುವವರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಗಳು, ಅವ್ರ ಡೀಟೇಲ್ಸ್ಗಳು, ಅಡ್ರೆಸ್ ಎಲ್ಲಾನು ಕೊಟ್ಟಿರ್ತಾರೆ, ರೇಟ್ಗಳು ಕೂಡ ಹಾಕಿರ್ತಾರೆ. ನೀವೇನ್ ಮಾಡಿ, ನೇರವಾಗಿ ಹೋಗ್ಬಿಡಿ, ಅಲ್ಲಿಗೆ ಹೋಗ್ಬಿಟ್ಟು ನೋಡಿ, ಕಣ್ಣಾರೆ ನೋಡಿ, ಕನ್ವಿನ್ಸ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಒಂದೊಂದು ಡೋರಿಂದನೇ ಶುರು ಮಾಡಿ 1 ಡೋರು 2 ಡೋರ್ ತಗೊಳ್ಳೋರಿಗೆ ಸಾಧಾರಣವಾಗಿ ಅವರು ಕಡಿಮೆ ಡಿಸ್ಕೌಂಟ್ಗಳನ್ನ ಕೊಡ್ತಾರೆ. ಸೊ ನೀವು ಅವ್ರ ಹತ್ರ ಮಾತಾಡಬೇಕು. ನಾವು ಈ ರೀತಿ ಬೆಳಿಬೇಕು ಅಂತ ಏನೋ ಕಷ್ಟಪಡ್ತಾ ಇದ್ದೀನಿ ಸರ್, ಈ ರೀತಿ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ, ಮುಂದೆ ಇದನ್ನ ಮಾಡ್ಕೊಂಡು ಹೋಗ್ತೀನಿ ದೊಡ್ಡ ಮಟ್ಟಕ್ಕೆ ಅಂತ ಕನ್ವಿನ್ಸ್ ಮಾಡಬೇಕು ಅವ್ರಿಗೆ. ಬೇಕಾದ್ರೆ ಒಂದು 100 ರೂಪಾಯಿ ಜಾಸ್ತಿನೇ ತಗೊಳ್ಳಿ, ನಂಗೆ ಒಂದೇ ಡೋರ್ ಸಾಕು ಅಂತ ನೀವು ಮಾತಾಡಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 3 ರಿಂದ 6 ತಿಂಗಳು ಕೆಲಸ ಮಾಡ್ತೀರಲ್ವಾ, ಅಲ್ಲೇನೆ ನಿಮಗೆ ನೆಟ್ವರ್ಕ್ ಬೆಳೆದಿರುತ್ತೆ. ಅಲ್ಲೇ ತುಂಬ ಜನ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಯಾಕಂದರೆ ನಮ್ಮ ಹುಡುಗ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದ, ಅವನು ಡೈರೆಕ್ಟ್ ಕಂಪ್ನಿಯವ್ರನ್ನೇ ಅವನಿಗೆ ಫ್ರೆಂಡ್ಶಿಪ್ ಇತ್ತು. ಆ ಥರ ಆದಾಗ ಏನಾಗುತ್ತೆ, ನಿಮಗೆ ಅವರು ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಬಗ್ಗೆ, ಅವ್ರಿಗೆ ಕೊಡ್ತಾರೆ. PVC ಡೋರ್ಗಳಂದರೆ ಆಲ್ರೆಡಿ ಅದು ರೆಡಿ ಬರೋಲ್ಲ, ನಾವು ಅದನ್ನು ರೆಡಿ ಮಾಡಬೇಕಾಗತ್ತೆ. ಅದು ಜಸ್ಟ್ ಪ್ಲೇನ್ ಡೋರ್ಗಳ ಥರ ಬರುತ್ತೆ. ಆ ಡೋರ್ಗಳು ಹೋಲ್ಸೇಲ್ ರೇಟಲ್ಲಿ ನೀವು ತೊಗೊಬರ್ಬೇಕಾಗುತ್ತೆ. ಇದೊಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಇರುತ್ತೆ, 80 ಇಂಚು 30 ಇಂಚು ಆ ರೀತಿ ಸ್ಟ್ಯಾಂಡರ್ಡ್ ಸೈಜಲ್ಲಿ ಬರುತ್ತೆ. ಆಮೇಲೆ ಅದಕ್ಕೆ ಹ್ಯಾಂಡಲ್ಗಳು ಬೇಕಾಗುತ್ತೆ, ಮುಂದೆ ಒಂದು ಹ್ಯಾಂಡಲು ಮತ್ತೆ ಹಿಂದೆ ಒಂದು ಹ್ಯಾಂಡಲು, ಮತ್ತೆ ಲಾಕ್ಗಳು ಬೇಕಾಗುತ್ತೆ PVCದು. ಅದು ಅಷ್ಟೇ, ಮುಂದೆ ಒಂದು ಹಿಂದೆ ಒಂದು ಅದು ಬೇಕಾಗುತ್ತೆ. ಮತ್ತೆ ಇಂಜಸ್ಗಳು ಬೇಕಾಗುತ್ತೆ, 3 ಇಂಜಸ್ಗಳು ಬೇಕಾಗುತ್ತೆ, ಮೇಲ್ಗಡೆ ಒಂದು, ಮಧ್ಯ ಒಂದು, ಕೆಳಗಡೆ ಒಂದು. ಸೊ 3 ಇಂಜಸ್ ಹಾಕ್ಬೇಕಾಗುತ್ತೆ. ಮತ್ತೆ ಇದನ್ನ ಫಿಟ್ ಮಾಡ್ಕೊಳ್ಳೋಕೆ ಸ್ಕ್ರೂಗಳು, ಮತ್ತೆ 4 ಕಾರ್ನರ್ಗಳಿಗೆ L ಶೇಪ್ ಅಲ್ಲಿ ಪ್ಲಾಸ್ಟಿಕ್ ಬರುತ್ತೆ, ಅದನ್ನು ಕೂಡ ತಗೋಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬೇಕಾಗೋದು ಫ್ರೇಮು. ಔಟರ್ ಫ್ರೇಮ್ ಬರುತ್ತಲ್ಲ, ಔಟ್ಸೈಡ್ ಫ್ರೇಮ್ ಬೇಕಾಗುತ್ತೆ. ಅದಕ್ಕೂ ಕೂಡ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸಿಗುತ್ತೆ, ಅದಕ್ಕೆ ಸಪ್ರೇಟ್ ಆಗಿ ತಗೋಬೇಕು. ಸೊ ಇವಾಗ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಬೀಳುತ್ತೆ ಅಂತ ನೋಡ್ಕೊಳ್ಳೋಣ. ಡೋರ್ಗೆ 1,400 ರೂಪಾಯಿ ಆಗುತ್ತೆ, ಹ್ಯಾಂಡಲ್ಸ್ಗೆ 150 ರೂಪಾಯಿ ಆಗುತ್ತೆ, ಫ್ರೇಮ್ಸ್ಗೆ 250 ರೂಪಾಯಿ ಆಗುತ್ತೆ, ಎಲ್ ಶೇಪ್ಗೆ 30 ರೂಪಾಯಿ ಆಗುತ್ತೆ, ಇಂಜಸ್ಗೆ ಒಂದಕ್ಕೆ 50 ರೂಪಾಯಿ ತರ, 3ಕ್ಕೆ 150 ರೂಪಾಯಿ ಆಗುತ್ತೆ. ಮೆಜರಿಂಗ್ ಟೇಪ್ ಬೇಕಾಗುತ್ತೆ,
ಅದೊಂದು 50 ರೂಪಾಯಿ ಆಗುತ್ತೆ. ಡ್ರೈವರ್ ಸೆಟ್ ಬೇಕಾಗುತ್ತೆ, 150 ರೂಪಾಯಿ ಆಗುತ್ತೆ. ಕಟಿಂಗ್ ಮಿಷಿನ್ ಬೇಕಾಗುತ್ತೆ, 5000 ರೂಪಾಯಿ ಆಗುತ್ತೆ. ಸ್ಕ್ರೂ ಡ್ರೈವರ್ದು ಒಂದು ಚಿಕ್ಕದ ಮಷಿನ್ ಬರುತ್ತೆ, ಅದಕ್ಕೆ 1000 ರೂಪಾಯಿ ಆಗುತ್ತೆ. ಡ್ರಿಲ್ಲಿಂಗ್ ಮಿಷಿನ್ ಬರುತ್ತೆ, ಅದಕ್ಕೆ 1000 ರೂಪಾಯಿ ಆಗುತ್ತೆ. ಕೊನೆಯದಾಗಿ ಪೆಟ್ರೋಲ್ಗೆ, ಓಡಾಟದ ಖರ್ಚು, ಸಣ್ಣ ಪುಟ್ಟ ಖರ್ಚಿಗೆ ಒಂದು 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ. ಟೋಟಲ್ ಎಲ್ಲನೂ ಕೂಡಿದ್ರೆ 10,000 ರೂಪಾಯಿ ಬಂಡವಾಳ ಆಗುತ್ತೆ. ಈ 10,000ದಲ್ಲಿ ಒಂದು 8,000 ಒಂದ್ಸಲ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಷ್ಟೇ. ಇದನ್ನ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ತುಂಬಾನೇ ವಿಡಿಯೋಸ್ ಯೂಟ್ಯೂಬ್ಗಳಲ್ಲೂ ಕೂಡ ಇದೆ, ತುಂಬಾನೇ ಈಸಿ. ನಾನು ಅವಾಗಲೇ ಹೇಳಿದಂಗೆ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇರಬೇಕು. ಈಗ ನಾನೇನೆ 2-3 ದಿವಸದಿಂದ ಈ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ನೋಡಿ ನನಗೆ ಒಂದು ಐಡಿಯಾ ಬಂದ್ಬಿಟ್ಟಿದೆ. ಜೊತೆಗೆ ನನಗೆ ಸ್ವಲ್ಪ ಆಸಕ್ತಿ ಇದೆ, ಈ ಡೋರ್ ಫಿಟ್ಟಿಂಗು ಆ ಥರ ಇದೆಲ್ಲ ಸ್ವಲ್ಪ ಆಸಕ್ತಿ ಇದೆ ಚಿಕ್ಕದ್ರಿಂದನೂ. ಹಾಗಾಗಿ ನಾನು ನೋಡಿದಾಗ ಇದನ್ನು ಮಾಡ್ಬೋದು ಅಂತಲೇ ಅನ್ನಿಸ್ತು ನನಗೆ. ಅಥವಾ ಕೆಲಸಕ್ಕೂ ಸೇರ್ಕೋಬೋದು. ಸರ್ ನೋಡಿ, ನಾನು ಪಾರ್ಟ್ ಟೈಮ್ ಆಗಿ ಒಂದು 4 ಅವರ್ ಕೆಲಸದಿಂದ ಬಂದು ನಾನು ಮಾಡ್ತೀನಿ, ಕೆಲಸ ಕೊಡಿ ಅಂದರೆ ಕೊಡ್ತಾರೆ. 1 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ ಒಂದು 3 ತಿಂಗಳು ಕೆಲಸ ಕಲ್ತ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಇದಕ್ಕೆ ಏನಿಲ್ಲ, ಒಂದು ಡೋರ್ ಬರುತ್ತೆ, ಪ್ಯಾನಲ್ ಸಿಗುತ್ತೆ, ಆ ಪ್ಯಾನಲ್ ತಗೊಬರ್ಬೇಕು, ಮೆಜರ್ಮೆಂಟು ಎಷ್ಟು ಮೆಜರ್ಮೆಂಟ್ ಇರುತ್ತೆ ನೋಡ್ಕೋಬೇಕು, ಕಸ್ಟಮರ್ ಮೆಜರ್ಮೆಂಟು ಮಾಡಿಕೊಂಡು ಅದಕ್ಕೆ ಔಟರ್ ಫ್ರೇಮ್ ಬರುತ್ತೆ. ಆ ಫ್ರೇಮ್ನ ಕಟಿಂಗ್ ಮಿಷಿನ್ಗಳಲ್ಲಿ ಕಟ್ ಮಾಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು, ನಾನು ಆವಾಗಲೇ ಹೇಳ್ದಂಗೆ ಎಲ್ ಶೇಪ್ ಬರುತ್ತಲ್ಲ, ಆ ಎಲ್ ಶೇಪ್ನ 4 ಕಾರ್ನರ್ಗಳಲ್ಲಿ ಹಾಕ್ಕೊಂಡು ಅದನ್ನು ಸ್ಕ್ರೂಗಳನ್ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಡೋರು ರೆಡಿ ಆಗುತ್ತೆ, ಖಾಲಿ ಡೋರ್ ರೆಡಿ ಆಗುತ್ತೆ. ಖಾಲಿ ಡೋರ್ಗೆ ಫ್ರೇಮ್ನ ಹಾಕೋಬೇಕಾಗುತ್ತೆ. ಸೊ ಫ್ರೇಮ್ನ ಹಾಕೊಂಡಾದ್ಮೇಲೆ ನೆಕ್ಸ್ಟು ಆ ಡೋರ್ಗೆ ಬೇಕಾಗುವಂತಹ ಅಳತೆಯಲ್ಲಿ ನೀವು ಫ್ರೇಮ್ಗಳನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ, ಔಟರ್ ಫ್ರೇಮ್ಗಳನ್ನ. ಆ ಡೋರ್ಗೆ ಎಷ್ಟು ಫ್ರೇಮ್ ಬೇಕು ಅನ್ನೋದನ್ನು ನೀವು ಮೆಷರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಕೆಲಸ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಆಸಕ್ತಿ ಇರಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ, ನಿಮಗೆ ಪ್ಯಾಷನ್ ಇರಬೇಕು. ನೋಡಿ, ಈ ರೀತಿ ಕ್ಷೇತ್ರದಲ್ಲಿ ಪ್ಯಾಷನ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಇದು ತುಂಬ ಸೂಕ್ತವಾದಂತಹ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ನೀವು ಹೊಸದಾಗಿ ಮಾಡುವಾಗ ಈ ಡೋರ್ನ ಮಾಡೋಕ್ಕೆ 2 ರಿಂದ 3 ಗಂಟೆವರೆಗೂ ತಗೊಳುತ್ತೆ. ಹೋಗ್ತಾ 1 ಗಂಟೆ, 3/4 ಗಂಟೆ, ಅರ್ಧ ಗಂಟೆಯಲ್ಲೂ ಕೂಡ ಈ ಡೋರ್ನ ಮಾಡ್ತಾ ಇದ್ದಾರೆ ಫಾಸ್ಟಾಗಿ. ಫಸ್ಟು ಡೋರ್ದು ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ಓಡೋದಂಥ ಡೋರ್ ಡಿಸೈನ್ಗಳನ್ನ ನೀವು ಮೊಬೈಲಲ್ಲಿ ಇಟ್ಕೊಳ್ಳಿ, ಮತ್ತು ಅದು ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಕಸ್ಟಮರ್ಗೆ ಅದರದ್ದು ಫೋಟೋಸ್ನ ತೋರಿಸ್ಬಿಟ್ಟು ಅವ್ರು ಯಾವುದನ್ನ ಹೇಳ್ತಾರೆ ಅದರದ್ದು ಮೆಟೀರಿಯಲ್ನ ತೊಗೊಂಡು ಬಂದು ಆ ಡೋರ್ನ ಮಾಡಿಬಿಟ್ಟು ಕೊಟ್ಬಿಟ್ಟು ಅವ್ರಿಗೆ ಮನೆಗೆ ತೊಗೊಂಡೋಗಿ ಫಿಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಸಿಂಪಲ್ ಕೆಲಸ ಇದು. ಎಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ಒಂದು 3 ತಿಂಗಳು ಈ ರೀತಿ ಡೋರ್ಗಳನ್ನ ರೆಡಿ ಮಾಡುವಂತಹ ಶಾಪ್ಗಳಲ್ಲಿ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೀವು ಕೆಲಸ ಕಲಿತೀರಾ. ಆವಾಗ ನೀವು ಬರೀ PVC ಡೋರ್ ಮಾತ್ರ ಅಲ್ಲ, UPVC ಡೋರ್ಗಳು, ಫೈಬರ್ ಡೋರ್ಸು, ಎಲ್ಲ ರೀತಿ ಕೆಲಸಗಳನ್ನ ಕಲಿತೀರಾ. ಇದರಲ್ಲಿ ಬರೀ ಡೋರ್ ಫಿಟ್ಟಿಂಗ್ ಮಾಡಿದ್ರು ಕೂಡ ನೀವು ಜಸ್ಟ್ ಫಿಟ್ಟಿಂಗ್ ಮಾಡಿದ್ರು ನಿಮಗೆ 1,000 ರೂಪಾಯಿ ಕೂಲಿನೇ ಕೊಡ್ತಾರೆ. ಹಾಗಾಗಿ ಯಾವುದು ಕೂಡ ಚಿಕ್ಕದಲ್ಲ, ಯಾವುದು ಕೂಡ ದೊಡ್ಡದಲ್ಲ. ಸ್ಟಾರ್ಟಿಂಗ್ ಮಾಡುವಾಗ ಈ ರೀತಿಯೇ ಮಾಡ್ಕೊಂಡು ಬೆಳಿಬೇಕು, ಇಷ್ಟಕ್ಕೇನೆ ಸ್ಟಕ್ ಆಗಕ್ಕೆ ಹೋಗ್ಬಾರ್ದು. ಮುಂದಕ್ಕೆ ಪ್ಲ್ಯಾನಿಂಗ್ನ ದೊಡ್ಡದಾಗಿ ಮಾಡಿಕೊಂಡು ಬೆಳಿಬೇಕು ಅನ್ನೋದು ನನ್ನ ಆಸೆ. ಗೊತ್ತಾಯ್ತಲ್ವಾ ಕಾನ್ಸೆಪ್ಟ್ ಯಾವ ರೀತಿ ಮಾಡೋದು ಅಂತ. ಇವಾಗ ಇದನ್ನ ಎಲ್ಲೆಲ್ಲಿ ಆರ್ಡರ್ಗಳನ್ನ ತರೋದು, ಯಾವ ರೀತಿ ಇಲ್ಲಿ 1,000 ರೂಪಾಯಿ ಲಾಭ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ತುಂಬಾ ಈಸಿ ಇರುತ್ತೆ. ಡೈಲಿ 1 ಡೋರ್ ಮಾಡಿದ್ರೆ ಸಾಕು ನಿಮಗೆ. ಇದಕ್ಕೆ ಬೀಳುವಂಥ ಖರ್ಚು ನಾನು ಆವಾಗಲೇ ಹೇಳಿದ್ದೀನಿ, 2,000 ರೂಪಾಯಿ ಬೀಳುತ್ತೆ 1 ಡೋರ್ಗೆ ನಿಮಗೆ ಖರ್ಚು ಬೀಳೋದು. ಹೋಲ್ಸೇಲಾಗಿ ನಾನು ಹೇಳ್ತಿರೋದು. ನಾನು ನಿನ್ನೆ ಹೋಗಿ ವಿಚಾರಿಸಿದ್ದೀನಿ, ಇಲ್ಲೇ ನಿಯರ್ ಬೈ ಒಂದು PVC ಡೋರ್ ಅಂಗಡಿನಲ್ಲಿ 1 ಡೋರ್ಗೆ ಮಿನಿಮಮ್ ಶುರುವಾಗದೆ 3,500 ರೂಪಾಯಿ. ನಾರ್ಮಲ್ ಡೋರು ನಿಮಗೆ ಚೆನ್ನಾಗಿರುವಂಥ ಸಿಂಟೆಕ್ಸ್ ಡೋರ್ ಬೇಕು ಅಂತ ಹೇಳಿದ್ರೆ 4,500 ರೂಪಾಯಿ ಆಗುತ್ತೆ. ನಾನು ಹೇಳ್ಕೊಡ್ತಾ ಇರೋದು ಬೇಸಿಕ್ಕಿಂದ ಶುರು ಮಾಡಿ, ಒಂದೇ ಥರನೇ ಸಾಕು, ಸಿಂಪಲ್ಲಾಗಿ ಮಾಡಿ. 3,500 ರೂಪಾಯಿ ಅಂದರೂ ಕೂಡ ನೀವು ಖರ್ಚು ಮಾಡಿರೋದೆಷ್ಟು? 2,000 ರೂಪಾಯಿ. ನಿಮಗೆ ಸಿಗುವಂಥ ಲಾಭ ಎಷ್ಟು? 1,500 ರೂಪಾಯಿ 1 ಡೋರ್ ಮೇಲೆ. ಒಂದು 100 ರೂಪಾಯಿ 200 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಕೂಡ 1,300 ರೂಪಾಯಿವರೆಗೂ ನಿಮಗೆ ಲಾಭ ಸಿಗುತ್ತೆ. ಇನ್ನೂ ಚೆನ್ನಾಗಿ ಎಕ್ಸ್ಪರ್ಟ್ ಆಯಿತು ಅಂತ ಹೇಳಿದ್ರೆ ಡೈಲಿ ಒಂದು 3 ರಿಂದ 4 ಡೋರ್ ಅಂದರೂ ಕೂಡ 1,500 ರೂಪಾಯಿ ಲಾಭ ಅಂದರೂ ಕೂಡ 5,000 ರೂಪಾಯಿ ಪ್ರತಿದಿನ ಸಂಪಾದನೆ ಮಾಡ್ಬೋದು. ಒಂದಿನ 5,000 ರೂಪಾಯಿ ಅಂದ್ರೂ ಕೂಡ 5×3 15, 1,50,000 ಲಕ್ಷ ರೂಪಾಯಿ ಲಾಭ ಆಯಿತು. ಪ್ರತಿ ತಿಂಗಳ 1,50,000 ಲಕ್ಷ ರೂಪಾಯಿ ಲಾಭನೇ ಆಯಿತು. ಚೆನ್ನಾಗಿದೆ ಪ್ಲ್ಯಾನು. ಇದೇ ರೀತಿ ಮಾಡಿಕೊಂಡು ತುಂಬ ಜನ ಇಂಪ್ರೂವ್ ಆಗಿದ್ದಾರೆ. 2 ವೀಲರಿಂದನೇ ಶುರು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ನಾನು ನೋಡಿದೆ, ಬಟ್ ಇದು ಯಾವ ರೀತಿ ಮಾಡಿದ್ರೆ ವರ್ಕ್ ಆಗುತ್ತೆ, ನಮ್ಮ ಕನ್ನಡಿಗರಿಗೆ ಇದನ್ನ ಯಾವ ರೀತಿ ಈಸಿಯಾಗಿ ತಿಳಿಸ್ಕೊಡ್ಬೋದು ಅನ್ನೋದನ್ನು ರಿಸರ್ಚ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲೆಲ್ಲಿ ಸೇಲ್ ಮಾಡೋದು, ಹೆಂಗೆ ಸೇಲ್ ಮಾಡೋದು ಅಂತಂದರೆ, ಮೊದಲನೇದಾಗಿ ನೀವು ಇದನ್ನು ಕಾಂಟ್ಯಾಕ್ಟ್ ಬೇಸಿಸಲ್ಲಿ ಮಾಡಿ. ಇದರಲ್ಲಿ ನೇರವಾಗಿ ಮಾರ್ಕೆಟಿಂಗ್ ಮಾಡೋಂಥ ಆಸಕ್ತಿ ಇರೋರು ಮಾತ್ರನೇ ಈ ಬಿಸ್ನೆಸ್ನ ಮಾಡಬೇಕಾಗುತ್ತೆ. ಅಂಥ ಕಷ್ಟ ಏನಿರಲ್ಲ.
ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ಳಿ, ಅದರಲ್ಲಿ ಫೋಟೋಗಳು ಹಾಕೊಳ್ಳಿ, ಡೋರ್ದು PVC ಡೋರ್ದು, ನಿಮ್ಮ ಹೆಸರು ಹಾಕಿ, ಫೋನ್ ನಂಬರ್ ಹಾಕಿ. ಓಕೆ, ನಾವು PVC ಡೋರ್ನ ಮಾಡ್ಕೊಡ್ತೀವಿ, ನಿಮ್ಮ ಮನೆಗೆ ತಂದು ಮಾಡ್ಕೊಡ್ತೀವಿ ಅಂತ ಹೇಳಿ. ಇದು ಮೇನಾಗಿ ನೀವು ಹುಡುಕ್ಬೇಕಾಗಿರೋ ಜಾಗ, ಹೊಸದಾಗಿ ಮನೆ ಕಟ್ತಾ ಇರ್ತಾರೆ ನೋಡಿ, ಹೊಸ ಲೇಔಟ್ಗಳು, ಆ ಲೇಔಟ್ಗಳಿಗೆ ಹೋಗ್ಬೇಕಾಗುತ್ತೆ. ಕಸ್ಟಮರ್ನು ಕೂಡ ಮಾತಾಡಿಸ್ಬೋದು, ಅಥವಾ ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಕಾಂಟ್ರಾಕ್ಟರ್ಗಳನ್ನ ವಿಚಾರಿಸ್ಬೋದು. ನೆಟ್ವರ್ಕ್ ನಿಮ್ಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಕಡೆ ನೀವು ವಿಸ್ತರಣೆ ಮಾಡಿ. ಸ್ಟಾರ್ಟಿಂಗ್ ಮಾಡುವಾಗ ಎಷ್ಟಪ್ಪ ಬೇಕು ನಿಮಗೆ? 1 ಡೋರ್ ಆರಾಮಾಗಿ ಸಿಗುತ್ತೆ. ಓಡಾಡಿ ಸುತ್ತಮುತ್ತನೇ ಓಡಾಡಿಕೊಂಡು ಆರ್ಡರ್ಗಳನ್ನ ತಗೊಳ್ಳಿ. ನಿಮಗೆ ಮಾಡೋಕ್ಕಾಗಲ್ಲ ಅಷ್ಟು ಆರ್ಡರ್ ಸಿಗುತ್ತೆ. ಮತ್ತೆ ಕಾಂಟ್ಯಾಕ್ಟ್ಗಳನ್ನ ಶೇರ್ ಮಾಡ್ತಾ ಇರಿ ಸ್ನೇಹಿತರುಗಳ ಹತ್ರ, ಎಲ್ಲ ಕಡೆನೂ ಓದ್ ಕಡೆ ಎಲ್ಲ ಕಡೆ ನೀವು ಶೇರ್ ಮಾಡಿಕೊಂಡು ನಿಮ್ಮದು ಒಂದು ನೆಟ್ವರ್ಕ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಸಾಲ ಮಾತ್ರ ಕೊಡಕ್ಕೆ ಹೋಗ್ಬಿಡಿ. ಡೋರ್ ಬೇಕು ಅಂತ ತಕ್ಷಣ ದುಡ್ಡು ಹಾಕಿಸ್ಕೊಂಡು ಕೆಲಸ ಮಾಡಿ, ಫಿಟ್ಟಿಂಗ್ ಮಾಡ್ಬಿಟ್ಟು ಇಮಿಡಿಯೇಟಾಗಿ ಬ್ಯಾಲೆನ್ಸ್ ಎಲ್ಲ ಇದ್ರು ಕ್ಲಿಯರ್ ಮಾಡ್ಕೊಂಡು. ಓಕೆ, ಇದಿಷ್ಟೇ ಲಾಜಿಕ್, ಇದರಲ್ಲಿ ಏನೂ ಇಲ್ಲ. ಏನೇ ಡೌಟ್ ಇದ್ರು ಕೂಡ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ನನ್ನ ಒಂದು ಚಾನಲಲ್ಲಿ ಈ 1,000 ರೂಪಾಯಿನ ಪ್ರತಿದಿನ ಯಾವ ರೀತಿ ಸಂಪಾದನೆ ಮಾಡ್ಕೊಳ್ಳೋದು, ಅದು ಕೂಡ ನೀವು ಮಾಡ್ತಿರುವ ಕೆಲಸದ ಜೊತೆನೆ ಅನ್ನಂತಹ ವಿಚಾರಗಳನ್ನ ತರ್ತಾ ಇದ್ದೀನಿ. ಹಲವಾರು ಹಿಂದಿನ ವಿಡಿಯೋಗಳು ಕೂಡ ಇದಕ್ಕಿಂತ ಸಿಂಪಲ್ ಆಗಿರೋ ವಿಡಿಯೋಗಳು ಇದೆ, ಹೋಗಿ ನೋಡಿ. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಮಾಹಿತಿಗಳು ಸಿಗುತ್ತೆ ನಿಮಗೆ. ನನ್ನ ಒಂದು ಉದ್ದೇಶ ನಮ್ಮ ಕನ್ನಡಿಗರುಗಳು ಬೇಕು ಅನ್ನೋದು, 1 ಲಕ್ಷ ಕನ್ನಡಿಗರುಗಳಿಗೆ ಕಡಿಮೆ ಬಂಡವಾಳದಿಂದ ಬಿಸ್ನೆಸ್ನ ಶುರು ಮಾಡಿಕೊಂಡು ಪ್ರತಿದಿನ 1,000 ರೂಪಾಯಿನ ಸಂಪಾದನೆ ಮಾಡ್ಕೊಳ್ಬೇಕು. ಪ್ರತಿ ತಿಂಗಳು ಕೆಲಸದ ಜೊತೆನೆ ಒಂದು 30,000 ರೂಪಾಯಿ ಅಡಿಷನಲ್ ಆಗಿ ಸಂಪಾದನೆ ಮಾಡಬೇಕು ಅನ್ನೋಂತಹ ಒಂದು ವಿಚಾರವನ್ನು ತಿಳಿಸ್ಕೊಡ್ಬೇಕು ಅನ್ನೋಂಥ ಒಂದು ಗುರಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಕೂಡ ಬಿಸ್ನೆಸ್ನ ಶುರು ಮಾಡಬೇಕು ಅಂದಾಗ 5 ಲಕ್ಷ ದುಡ್ಡು ಬೇಕು, 10 ಲಕ್ಷ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ಕೆಲಸದಿಂದ ಬಂದಿರುವಂಥ ದುಡ್ಡಿಂದ ಬಿಸ್ನೆಸ್ ಮಾಡಬೇಕು ಅಂತ ಏನೇನೋ ಮಾಡಕ್ಕೆ ಹೋಗಿ ದುಡ್ಡೆಲ್ಲ ಲಾಸ್ ಮಾಡಿಕೊಂಡು ಸಂಕಷ್ಟನ ಅನುಭವಿಸಿದ್ದೀನಿ. ತುಂಬಾನೇ ಸಿಂಪಲ್ ಇರುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ಬಂಡವಾಳ ಅವಶ್ಯಕತೆ ಇಲ್ಲ ಗೆಳೆಯರೆ. ನನ್ನ ಪ್ರಕಾರ ಕೆಲಸ ಗೊತ್ತಿರಬೇಕು, ಕೆಲಸ ಕಲಿಬೇಕು. ಮತ್ತೆ ಪ್ರತಿ ಮಂಗಳವಾರ ನಾನು ಸಂಜೆ ಟೈಮು 40 ನಿಮಿಷಗಳ ಉಚಿತ ಮಾಸ್ಟರ್ ಕ್ಲಾಸ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಕೌಶಲ್ಯದಿಂದ, ಬಂಡವಾಳನೇ ಇಲ್ಲದೆ ಪ್ರತಿ ತಿಂಗಳು 30,000 ರೂಪಾಯಿನ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅಂತ ಕ್ಲಾಸಸ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೀನಿ. ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡ್ಕೊಳ್ಳಿ, ಗ್ರೂಪ್ಗೆ ಜಾಯಿನ್ ಮಾಡಿಕೊಂಡು ಕಲೀರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಾಣನಾಗು ಕನ್ನಡಿಗ, ಜಯಶಾಲಿಯಾಗು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.